ಸುವರ್ಣ ನ್ಯೂಸ್. ಬೆಂಗಳೂರಿನಲ್ಲಿ ಬಸ್ ಕಳ್ಳತನ ಮಾತ್ರ ಅಲ್ಲ, ಬಸ್ ಸ್ಟ್ಯಾಂಡ್ ನಾಪತ್ತೆ ಪ್ರಕರಣಗಳು ಕೂಡ ಇತ್ತೀಚೆಗೆ ಹೆಚ್ಚಾಗ್ತಾ ಇವೆ. ಇದೀಗ ನಟಿ ತಾರಾ ಕಟ್ಟಿಸ್ತಾ ಇರುವ ಹೊಸ ವಾಣಿಜ್ಯ ಸಂಕೀರ್ಣವೊಂದು ವಿವಾದಕ್ಕೆ ಗುರಿಯಾಗಿದೆ. ಜಯನಗರ 9ನೇ ಬ್ಲಾಕ್ನಲ್ಲಿ ತಾರಾ 4 ಅಂತಸ್ತಿನ ವಾಣಿಜ್ಯ ಸಂಕೀರ್ಣವೊಂದನ್ನು ಕಟ್ಟಿಸ್ತಾ ಇದ್ದಾರೆ. ಅದರ ಮುಂದೆಯೇ ಬಿಎಂಟಿಸಿ ಬಸ್ ನಿಲ್ದಾಣವಿತ್ತು. ಇಲ್ಲಿ ಬಿಎಂಟಿಸಿ 18, 19ನೇ ನಂಬರಿನ ಬಸ್ಗಳು ನಿಲ್ತಾ ಇದ್ವು. ಆದರೆ ಇದೀಗ ಬಸ್ ನಿಲ್ದಾಣವೇ ನಾಪತ್ತೆಯಾಗಿದೆ. ಈ ಕಟ್ಟಡ ಅದಕ್ಕೆ ಅಡ್ಡವಾಗ್ತಾ ಇದೆ ಅನ್ನೋ ಕಾರಣಕ್ಕೆ ಬಸ್ ಸ್ಟ್ಯಾಂಡ್ ಅನ್ನ ತೆರವುಗೊಳಿಸಲಾಗಿದೆ ಅನ್ನೋದು ಸಾರ್ವಜನಿಕರ ಆರೋಪ. ಒಬ್ಬ ವ್ಯಕ್ತಿಯ ಅನುಕೂಲಕ್ಕಾಗಿ ಬಸ್ ನಿಲ್ದಾಣವನ್ನೇ ತೆರವುಗೊಳಿಸಿರುವುದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಟಿ ತಾರಾ ಕಟ್ಟಿಸ್ತಾ ಇರುವಂತಹ ವಾಣಿಜ್ಯ ಸಂಕೀರ್ಣವೊಂದಕ್ಕೆ ಎದುರುಗಡೆ ಇರುವಂತಹ ಬಸ್ ನಿಲ್ದಾಣ ಅಡ್ಡಿಯಾಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿಂದ ಆ ಬಸ್ ನಿಲ್ದಾಣವನ್ನ ತೆರವುಗೊಳಿಸಲಾಗ್ತಾ ಇದೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇವೆ. ಇದೀಗ ನಟಿ ತಾರಾ ವಿವಾದಕ್ಕೆ ಈಡಾಗಿದ್ದಾರೆ. ಜಯನಗರದ 9ನೇ ಬ್ಲಾಕ್ನಲ್ಲಿ ತಾರಾ 4 ಅಂತಸ್ತಿನ ವಾಣಿಜ್ಯ ಸಂಕೀರ್ಣವೊಂದನ್ನು ಕಟ್ಟಿಸ್ತಾ ಇದ್ದಾರೆ. ಅದರ ಮಧ್ಯೆಯೇ ಬಿಎಂಟಿಸಿ ಬಸ್ ನಿಲ್ದಾಣ ಇತ್ತು. ಇಲ್ಲಿ ಬಿಎಂಟಿಸಿಯ 18 ಮತ್ತು 19ನೇ ನಂಬರ್ನ ಬಸ್ಗಳು ನಿಲ್ತಾ ಇದ್ವು. ಆದರೆ ಇದೀಗ ಬಸ್ ನಿಲ್ದಾಣವೇ ಅಲ್ಲಿ ನಾಪತ್ತೆಯಾಗಿದೆ. ಜೊತೆಗೆ ಈ ಕಟ್ಟಡಕ್ಕೆ ಅದು ಅಡ್ಡಿ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಬಸ್ ಸ್ಟ್ಯಾಂಡ್ ಅನ್ನ ಅಲ್ಲಿಂದ ತೆರವುಗೊಳಿಸಲಾಗಿದೆ ಅನ್ನೋದು ಸಾರ್ವಜನಿಕರ ಮಾತಾಗಿದೆ. ಒಬ್ಬ ವ್ಯಕ್ತಿಗೋಸ್ಕರ, ಒಬ್ಬ ವ್ಯಕ್ತಿಯ ಅನುಕೂಲಕ್ಕೋಸ್ಕರ ಬಸ್ ನಿಲ್ದಾಣವನ್ನೇ ತೆರವುಗೊಳಿಸಿರೋದು ಎಷ್ಟು ಸರಿ ಅನ್ನೋದು ಪ್ರಯಾಣಿಕರ ಪ್ರಶ್ನೆ. ಇಲ್ಲಿ ಫಸ್ಟ್ ಬಸ್ ಸ್ಟಾಪ್ ಇತ್ತು. ಮೊದಲು 20 ನಿಲ್ಲಿಸ್ತಿದ್ರು, ಆಮೇಲೆ 18 ನಿಲ್ಲಿಸ್ತಿದ್ರು, ಆಮೇಲೆ ಅದರಿಂದ 16 ನಿಂತಿದ್ದು. ಇವಾಗ ಯಾಕೋ ಇತ್ತೀಚೆಗೆ ಈಗ ಒಂದು 2-3 ದಿನದಲ್ಲಿ ತೆಗೆದಾಕ್ತಿದ್ದಾರೆ. ಅಲ್ಲಿ 18 ನಿಂತ್ಕೊಂಡು ಮೆಜೆಸ್ಟಿಕ್ ಹೋಗ್ತಿತ್ತು, ಮೆಜೆಸ್ಟಿಕ್ಕಿಂದ 9th ಬ್ಲಾಕ್ ಬರ್ತಿತ್ತು. ಇಲ್ಲಿ 20 ನಿಂತ್ಕೊಂಡು ಶಿವಾಜಿನಗರ ಹೋಗಿ 9th ಬ್ಲಾಕ್ ಬರ್ತಾಯಿತ್ತು. ಈಗ ಒಂದೇ ಬಸ್ ಸ್ಟಾಪಿಂದ ಎಲ್ಲ ತೊಂದರೆ. ಈಗ ಒಂದು 2 ದಿವಸ ಆಗಿದೆ ಮೇಡಮ್. ಇವಾಗ ಬಸ್ ಅದೇ ಇಲ್ಲಿ ಬಂದು ನಿಲ್ಲಿಸ್ಕೊತೀವಿ ನೋಡಿ. ಬಸ್ ಸ್ಟಾಪ್ ಅಲ್ಲಿ ಸ್ಟಾಪ್ ಇಲ್ಲದ್ರಿಂದ ಇಲ್ಲಿ ಬಸ್ ಸ್ಟಾಪ್ ಇಲ್ಲ ಅಂದರೆ ಎಲ್ಲ ಬಸ್ ಇಲ್ಲೇ ಬಂದು ನಿಂತ್ಕೊಂಡ್ರೆ ಜನಕ್ಕೆ ಹೋಗೋ ಬರೋರು ತೊಂದರೆ ಆಯ್ತಿದೆ. ಜಯನಗರ 9ನೇ ಬ್ಲಾಕ್ ಬಸ್ ನಿಲ್ದಾಣ ಇದೆ. ಆ ಬಸ್ ನಿಲ್ದಾಣದಲ್ಲಿ ಒಂದು 2 ಬಸ್ ಶೆಲ್ಟರ್ಗಳಿದ್ದಾವೆ. ಇವತ್ತು 2 ಬಸ್ ಶೆಲ್ಟರ್ಗಳಲ್ಲಿ ಒಂದು ಬಸ್ ಶೆಲ್ಟ್ರು ನಾಪತ್ತೆಯಾಗಿ ಹೋಗಿದೆ. ರಾತ್ರಿ ಯಾರು ಅದು ರಾತ್ರಿ ತೆಗೆದಿದ್ದಾರೋ ಹಗಲು ತೆಗೆದಿದ್ದಾರೋ ಗೊತ್ತಿಲ್ಲ. ಇದರಿಂದ ಇವತ್ತು BMTC ಅವರು, ಸರ್ಕಾರದವರು ಏನು ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಎನ್ಕರೇಜ್ ಮಾಡಬೇಕು, ಆಮೇಲೆ ಬಸ್ ಡೇ ಅಂತೇಳಿ ಸೆಲೆಬ್ರೇಷನ್ ಇದನ್ನೆಲ್ಲ ಏನು ಮಾಡ್ತಾ ಇದ್ದಾರೋ ಇದಕ್ಕೆಲ್ಲ ಅರ್ಥ ಇಲ್ದಂಗೆ ಆಗ್ತದೆ. ಈಗ ಆ ಬಿಲ್ಡಿಂಗ್, ಬಸ್ ಶೆಲ್ಟರ್ ಎಲ್ಲಿ ಹೋಗಿದೆ ಅದ್ರ ಎದುರುಗಡೆ ಬಿಲ್ಡಿಂಗ್ ಕಟ್ತಾರಂತ ಮಾಲೀಕರೇ ಅದನ್ನ ನಾಪತ್ತೆ ಮಾಡಿದ್ದಾರೆ. ನಾನು ಅಲ್ಲಿ ಎನ್ಕ್ವೈರಿ ಮಾಡಿದಾಗ ಅಲ್ಲಿರೋ ಒಬ್ಬ ಕೆಲಸಗಾರ ಹೇಳಿದ್ರು, ಇದು ಸಿನಿಮಾ ನಟಿಯರ ತಾರಾ ಅವ್ರದ್ದು ಬಿಲ್ಡಿಂಗ್ ಅಂತ ಹೇಳ್ಬಿಟ್ಟು ಅವರು ನನಗೆ ಮಾಹಿತಿ ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮಸೂದ್ ಅವರಿಂದ. ಮಸೂದ್, ಏನಿದು ವಿವಾದ? ಭಾವನೆ ಬೆಂಗಳೂರಿನಲ್ಲಿ ಬಸ್ ನಿಲ್ದಾಣಗಳಿಗೂ ಕೂಡ ಥ್ರೆಟ್ ಇದೆ ಅಂತ ಹೇಳುವಂತದ್ದು, ಬಿಲ್ಡರ್ ಗಳಿಂದ, ಕಟ್ಟಡದ ಮಾಲೀಕರಿಂದ ಥ್ರೆಟ್ ಇದೆ ಅನ್ನುವಂಥದ್ದು. ನಿನ್ನೆ ತಾನೇ ರಾಜರಾಜೇಶ್ವರಿ ನಗರದಲ್ಲೂ ಕೂಡ ಹೀಗೆ ಒಂದು ಬಸ್ ನಿಲ್ದಾಣ ನಾಪತ್ತೆಯಾಗಿತ್ತು. ಈಗ ಜಯನಗರದ 9ನೇ ಕ್ರಾಸ್ನಲ್ಲಿ ಆ ತರದೊಂದು ಸರದಿ ಬಂದಿರುವಂತದ್ದು. ಅಲ್ಲಿ ಒಂದು ಬಸ್ ನಿಲ್ದಾಣ ಇತ್ತು. ಪಕ್ಕದಲ್ಲೇ ಹಿರಿಯ ಸಿನಿಮಾ ನಟಿ ತಾರಾ ಅವರು ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿಸ್ತಾ ಇದ್ರು. ಆದ್ರೆ 3 ದಿನಗಳ ಹಿಂದೆ ಅಷ್ಟೇ ಆ ಬಸ್ ನಿಲ್ದಾಣ ಇತ್ತು. 3 ದಿನಗಳ ಹಿಂದೆ ಅಷ್ಟೇ ಅದನ್ನ ನಾಪತ್ತೆ ಮಾಡಲಾಗಿದೆ. ಅಲ್ಲಿಂದ ಬುಡ ಸಮೇತ ಆ ಬಸ್ ನಿಲ್ದಾಣವನ್ನ ತೆಗೆಯಲಾಗಿದೆ. ಅದು ಅವರ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಏನ್ ಕಟ್ತಾ ಇದ್ರು ಅದಕ್ಕೆ ಅಡ್ಡವಾಗಿತ್ತು ಅನ್ನೋ ಕಾರಣಕ್ಕಾಗಿ ಅದನ್ನ ತೆಗೆದಿದ್ದಾರೆ ಅನ್ನುವಂತ ಆರೋಪವನ್ನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ 2 ಬಸ್ ನಿಲ್ದಾಣ ಈಗಾಗಲೇ ಇತ್ತು. ಒಂದು ಬಸ್ ನಿಲ್ದಾಣ ಈ ಕಟ್ಟಡ ಕಾಣ್ಲಿ ಅನ್ನೋ ಕಾರಣಕ್ಕಾಗಿ ತೆಗೆದಿದ್ದಾರೆ. ಈಗ ಮತ್ತೊಂದು ಬಸ್ ನಿಲ್ದಾಣ ಉಳ್ಕೊಂಡಿದೆ. ಬಸ್ಗಳು ಎಲ್ಲವೂ ಕೂಡ ಮುಂದಿನ ಬಸ್ ನಿಲ್ದಾಣದಲ್ಲಿ ತಂದು ನಿಲ್ಲಿಸ್ತಾ ಇರುವಂತದ್ದು. ಏನಂತಂದ್ರೆ ಈ ಬಗ್ಗೆ ಒಂದು ಗೊಂದಲಕಾರಿ ಹೇಳಿಕೆ ಏನಂತಂದ್ರೆ, ತಾರಾ ಅವ್ರು ಕೇಳಿದ್ರೆ ಅವರು ನನಗೆ BBMP ಅನುಮತಿ ಕೊಟ್ಟಿದ್ರು, ಹಾಗಾಗಿ ತೆಗೆಸಿದ್ದೇನೆ ಅನ್ನುವಂತ ಮಾತು ಹೇಳ್ತಾರೆ. ಆ ಸ್ಥಳೀಯ ಕಾರ್ಪೊರೇಟರ್ CK ರಾಮಮೂರ್ತಿ ಅವರನ್ನ ಹೇಳ್ತಾರೆ, ಕಳೆದ ಜನವರಿನಲ್ಲಿ ಈ ತರ 2-3 ಬಸ್ ನಿಲ್ದಾಣಗಳು ಎಲ್ಲಿರ್ತವೆ ಅವನ್ನ ತೆಗೆದು 100 ಮೀಟರ್ ಅಂತರದಲ್ಲಿ ಬಸ್ ನಿಲ್ದಾಣಗಳನ್ನ ಸ್ಥಾಪನೆ ಮಾಡುವಂತ ಆರ್ಡರ್ ಮಾಡಲಾಗಿದೆ. ಹಾಗಾಗಿ ಅಲ್ಲಿ 2 ಒಂದು ಬಸ್ ನಿಲ್ದಾಣವನ್ನ ತೆಗೆದಿದ್ದೇವೆ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಅಂದ್ರೆ ಇಬ್ಬರ ಹೇಳಿಕೆಗಳಲ್ಲೂ ಕೂಡ ಗೊಂದಲಕಾರಿ ಇರುವಂತದ್ದು. ಒಟ್ಟಾರೆಯಾಗಿ ಉದ್ದೇಶ ಏನಂತಂದ್ರೆ ಆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಾಣ್ಲಿ ಅನ್ನುವಂತ ಉದ್ದೇಶಕ್ಕಾಗಿ ಅದನ್ನ ತೆಗೆದಿದ್ದಾರೆ ಅನ್ನುವಂತ ಅನುಮಾನ ಕಾಡುತ್ತೆ. ಸಾರ್ವಜನಿಕರು ಕೂಡ ಇದ್ರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭವನ ಮಸೂದ್, ಒಬ್ಬ ವ್ಯಕ್ತಿಯ ಆತನ ಒಂದು ವಾಣಿಜ್ಯ ಸಂಕೀರ್ಣ ಅಲ್ಲಿ ನಿರ್ಮಾಣ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಸಾರ್ವಜನಿಕರ ಹಿತಾಸಕ್ತಿಗೆ ಇಲ್ಲಿ ಕುಂದು ತರಲಾಗ್ತಾ ಇದೆ. ಯಾಕೆಂದ್ರೆ 4th T ಬ್ಲಾಕ್ ಜಯನಗರ ಆಗಿರಬಹುದು ಅಥವಾ 9th ಬ್ಲಾಕ್ ಆಗಿರಬಹುದು, ಸಾಕಷ್ಟು ಜನಜಂಗುಳಿ ಇರುವಂತಹ ಜಾಗ.
ಜಾಗ ಅದು. ಅಲ್ಲಿ ಖಂಡಿತ ಬಸ್ಗಳ ಅವಶ್ಯಕತೆ ಇದೆ, ಬಸ್ ನಿಲ್ದಾಣಗಳ ಅವಶ್ಯಕತೆ ಇದೆ. ಯಾರದ್ದೋ ಒಬ್ಬರ ಉಪಯೋಗಕ್ಕೋಸ್ಕರ ಈ ರೀತಿಯಾಗಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ನಿಜಕ್ಕೂ ಸಾರ್ವಜನಿಕ ಉದ್ದೇಶದಿಂದಾಗಿ ಅಲ್ಲಿ ಎರಡು ಮೂರು ಬಸ್ ನಿಲ್ದಾಣ ಮಾಡಿರ್ತಾರೆ. ಏನಂತಂದ್ರೆ ಒಂದು ಬಸ್ ನಿಲ್ದಾಣ ಒಂದೇ ಕಡೆ ರೂಟ್ ಹೋಗುವಂತ ಬಸ್ಗಳಿಗೆ ಇರೋದಿಲ್ಲ. ಎರಡೆರಡು ಇದ್ರೆ ಒಂದೊಂದು ಬಸ್ ನಿಲ್ದಾಣಗಳು ಬೇರೆ ಬೇರೆ ರೂಟ್ ಹೋಗೋ ಬಸ್ ನಿಲ್ದಾಣಗಳು ಒಂದೊಂದು ಬಸ್ ನಿಲ್ದಾಣಗಳಲ್ಲಿ ಬಸ್ಗಳು ಬಂದು ನಿಂತ್ಕೊಳ್ತಾರೆ. ಹಾಗಾಗಿ ಎರಡೆರಡು ಮೂರು ಬಸ್ ನಿಲ್ದಾಣಗಳನ್ನ ಆ ಭಾಗದಲ್ಲಿ ಸ್ಥಾಪನೆ ಮಾಡ್ತಾರೆ. ಅದ್ರ ಉದ್ದೇಶನೇ ಆಗಿರುತ್ತೆ. ಮತ್ತೆ ಅದು ಅಲ್ಲದೆ ಅದನ್ನ ಬಿಬಿಎಂಪಿ ಕೆಲವೊಂದು ಅಡ್ವರ್ಟೈಸ್ಮೆಂಟ್ ಕಂಪನಿಗಳಿಗೆ ನಿರ್ವಹಣೆಗೂ ಕೂಡ ಕೊಟ್ಟಿರುವಂತದ್ದು. ಅದಕ್ಕೆ ನೇರವಾಗಿ ಆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ನ ಎದುರುಗಡೆನೆ ಇದೆ. ಆ ಬಸ್ ನಿಲ್ದಾಣ ಒಂದ್ ವೇಳೆ ಇರ್ತಿದ್ರೆ ಆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಾಣಿಸ್ತಾ ಇರ್ಲಿಲ್ಲ. ಅಲ್ಲಿ ನೇರವಾಗಿ ಗೊತ್ತಾಗೋದು ಏನಂತಂದ್ರೆ ಆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಾಣ್ಲಿ ಅನ್ನುವಂತ ಕಾರಣಕ್ಕಾಗಿ ಅದನ್ನ ತೆಗೆದಿದ್ದಾರೆ ಅನ್ನೋದು. ಇದಕ್ಕೆ ಸಾರ್ವಜನಿಕರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇವಲ ಸ್ವಾರ್ಥಕ್ಕೋಸ್ಕರ ಈ ತರ ಬಸ್ ನಿಲ್ದಾಣಗಳನ್ನ ತೆಗೆಯೋದು ಎಷ್ಟು ಸರಿ ಅಂತ. ಅಂದ್ರೆ ಇನ್ನೊಂದೇನಂತಂದ್ರೆ ಈಗಾಗಲೇ ನಗರದಲ್ಲಿ ತುಂಬಾ ಬಸ್ ನಿಲ್ದಾಣಗಳಿವೆ. ಅದರಲ್ಲಿ ತುಂಬಾ ಹಾಳಾಗಿರುವಂತದ್ದು, ಅದರ ವ್ಯವಸ್ಥೆ ಸರಿ ಇಲ್ಲದೆ ಇರುವಂತದ್ದು, ಅದನ್ನು ಕೂಡ ಸೆಟ್ ಮಾಡಿಲ್ಲ ಬಿಬಿಎಂಪಿ. ಇರುವಂತಹ ಒಳ್ಳೆಯ ಬಸ್ ನಿಲ್ದಾಣಗಳನ್ನ ಅನ್ನುವಂಥದ್ದು ಸಾರ್ವಜನಿಕ ಅಭಿಪ್ರಾಯ. ಆದ್ರೆ ಹಾಗಾಗ್ತಿಲ್ಲ ಅನ್ನುವಂಥದ್ದು ಕೂಡ ಗಮನಿಸಬೇಕಾದ ಅಂಶ. ಭಾವನಾ, ಎಸ್ ಮಸೂದ್, ಕಾರ್ಪೊರೇಟರ್ನ ಹೇಳಿಕೆ ಸಾಕಷ್ಟು ಅನುಮಾನಗಳಿಗೆ ಇಲ್ಲಿ ಎಡೆ ಮಾಡಿಕೊಡುತ್ತೆ. ಎರಡೆರಡು ಬಸ್ ನಿಲ್ದಾಣಗಳಿವೆ, ಅದರಿಂದ ಒಂದನ್ನ ತೆಗಿತಾ ಇದೀವಿ ಅಂತ. ಆ ರೀತಿ ಎರಡು ಬಸ್ ನಿಲ್ದಾಣ ಮಾಡುವಾಗ ಯೋಚಿಸುವಂತಹ ಶಕ್ತಿ ಹಾಗಾದ್ರೆ ಅಧಿಕಾರಿಗಳಿಗೆ ಇರ್ಲಿಲ್ವಾ? ಆಗ ಆ ಪರಿಜ್ಞಾನ ಇರ್ಲಿಲ್ವಾ? ವೆಚ್ಚ ಜಾಸ್ತಿ ಆಗುತ್ತೆ ಅಥವಾ ಖರ್ಚಾಗುತ್ತೆ, ವೇಸ್ಟ್ ಆಗುತ್ತೆ ಅನ್ನುವಂತಹ ಪರಿಜ್ಞಾನ ಆಗ ಇರ್ಲಿಲ್ವಂತ ಅಧಿಕಾರಿಗಳಿಗಾಗ್ಲಿ ಅಥವಾ ಆ ಸ್ಥಳೀಯ ಕಾರ್ಪೊರೇಟರ್ಗಳಿಗಾಗ್ಲಿ? ಇದು ನೇರವಾಗಿ ನೋಡೋದಾದ್ರೆ ಇದನ್ನ ಅವರು ತಾರಾ ಅವರಿಗೆ ಅನುಕೂಲ ಮಾಡ್ಕೊಡೋಕೋಸ್ಕರ ಅದು ಸಾರ್ವಜನಿಕರು ಮಾಡ್ತಿರುವಂತಹ ಆರೋಪ. ಅದು ಮೇಲ್ನೋಟಕ್ಕೆ ಸತ್ಯ ಕೂಡ ಹೌದು. ಈಗಾಗಲೇ ಬಿಬಿಎಂಪಿ ಬೆಂಗಳೂರಿನ ಬಸ್ ನಿಲ್ದಾಣಗಳ ನಿರ್ವಹಣೆಯನ್ನು ವಹಿಸಿಕೊಂಡಿದೆ. ಮತ್ತೆ ಅದನ್ನ ಖಾಸಗಿ ಕಂಪನಿಗಳಿಗೆ ಯಾರು ಜಾಹೀರಾತು ಪ್ರದರ್ಶನ ಮಾಡ್ತಾರೆ ಅವ್ರಿಗೆ ಅದನ್ನ ನಿರ್ವಹಣೆ ಮಾಡೋದಕ್ಕೆ ಕೊಟ್ಟಿರುವಂತದ್ದು. ಹಾಗಾಗಿ ಎಲ್ಲಾ ಬಸ್ ನಿಲ್ದಾಣಗಳಲ್ಲೂ ಕೂಡ ಖಾಸಗಿ ಕಂಪನಿಗಳು ತಮ್ಮ ಉತ್ಪಾದನೆಗಳ ಜಾಹೀರಾತನ್ನ ಪ್ರದರ್ಶನ ಮಾಡ್ತಾರೆ. ಆದ್ರೆ ಬಿಬಿಎಂಪಿ ನಿರ್ವಹಣೆ ಮಾಡ್ತಾ ಇಲ್ಲ. ಆದ್ರೆ ಅದರ ಒಡೆತನ ಬಿಬಿಎಂಪಿಗೆ, ಅದರ ನಿರ್ವಹಣೆ ಒಟ್ಟಾರೆಯಾಗಿ ಬಿಬಿಎಂಪಿಗೆ ಬರುವಂತದ್ದು. ಇದನ್ನೆಲ್ಲ ಗಮನಿಸಬೇಕಾಗಿರುವಂತದ್ದು ಕೂಡ ಬಿಬಿಎಂಪಿಯ ಸ್ಥಳೀಯ ಅಧಿಕಾರಿಗಳು ಮತ್ತೆ ಸ್ಥಳೀಯ ಕಾರ್ಪೊರೇಟರ್ಗಳು. ಆದ್ರೆ ಈ ತರ ಕೆಲವರು ಹಿರಿಯ ಪ್ರಭಾವಿ ವ್ಯಕ್ತಿಗಳಿಗಾಗಿ ಈ ತರ ಬಸ್ ನಿಲ್ದಾಣಗಳನ್ನ ತೆಗೆದ್ರೆ ಸಾರ್ವಜನಿಕರು ಎಲ್ಲಿ ಹೋಗಿ ನಿಂತ್ಕೊಳ್ತಾರೆ ಅನ್ನೋದು. ಈಗ ಆ ಜಾಗದಲ್ಲಿ ಬಸ್ ನಿಲ್ದಾಣ ಇಲ್ಲ, ತೆಗೆದಿದ್ದಾರೆ. ಆದ್ರೆ ಜನ ಅಲ್ಲೇ ಹೋಗಿ ನಿಂತ್ಕೊಳ್ತಾರೆ. ಅವ್ರಿಗೆ ಗೊತ್ತಿಲ್ಲ ಬಸ್ ನಿಲ್ದಾಣ ಮತ್ತೊಂದು ಬರುತ್ತೇನೋ ಅನ್ನೋ ನಿರೀಕ್ಷೆ ಇಟ್ಕೊಂಡು ಅಲ್ಲೇ ಹೋಗಿ ನಿಂತ್ಕೊಳ್ತಾರೆ. ಬಸ್ಗಳು ಕೂಡ ಕೆಲವೊಂದು ಅಲ್ಲೇ ಇರ್ತವೆ. ಹಾಗಾಗಿ ಮತ್ತೊಂದು ಬಸ್ ನಿಲ್ದಾಣ ಅಲ್ಲಿ ಮಾಡ್ತಾರ ಅಥವಾ ಬೇರೆ ಕಡೆ ಮಾಡ್ತಾರ ಅಂತ ಗೊತ್ತಿಲ್ಲ. ಈಗ ಬಿಬಿಎಂಪಿ ಮೇಲೆ ಒಂದು ಪ್ರೆಷರ್, ಸಾರ್ವಜನಿಕ ಒತ್ತಡ ಬಂದಿರುವಂತದ್ದು ಏನಂತಂದ್ರೆ ಅಲ್ಲೇ ಒಂದು ಬಸ್ ನಿಲ್ದಾಣ ನಿರ್ಮಾಣ ಮಾಡಲಿ. ಯಾಕೆಂತಂದ್ರೆ ತುಂಬಾ ಸಾರ್ವಜನಿಕರಿಗೆ, ಗ್ರಾಹಕರಿಗೆ ಅಲ್ಲೇ ಅಂದ್ರೆ ಬಸ್ ಹತ್ತು ವರ್ಕೊಂಡು ಬೇರೆ ಬೇರೆ ಪ್ರದೇಶಕ್ಕೆ ಹೋಗೋರಿಗೆ ಅಲ್ಲೇ ಹೆಲ್ಪ್ ಆಗ್ತಾ ಇತ್ತು. ಹಾಗಾಗಿ ಅಲ್ಲೇ ಮತ್ತೊಂದು ಬಸ್ ನಿಲ್ದಾಣವನ್ನ ಮಾಡಲಿ ಅನ್ನುವಂಥದ್ದು ಸಾರ್ವಜನಿಕರು ಒಂಥರ ಒತ್ತಾಯ ಹಾಕಿದ್ದಾರೆ. ಭಾವನಾ, ಓಕೆ, ಧನ್ಯವಾದ ಮಸೂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ನಟಿ ತಾರಾ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ತಾರಾ ಅವರೇ, ನಿಮ್ಮ ವಾಣಿಜ್ಯ ಸಂಕೀರ್ಣಕ್ಕೋಸ್ಕರ ಸಾರ್ವಜನಿಕರಿಗೆ ನಿರ್ಮಿಸಿದ್ದ ಬಸ್ ನಿಲ್ದಾಣನ ತೆರವುಗೊಳಿಸಲಾಗಿದೆ, ಒಂದು ಆರೋಪ ಕೇಳಿ ಬರ್ತಾ ಇದೆ. ಏನ್ ಹೇಳ್ತೀರಾ? ಒಂದು ನಿಮಿಷ ಭಾವನಾ, ಮಾತನಾಡಿಕ್ ಮುಂಚೆ, ಹೇಳಲಿಕ್ ಮುಂಚೆ, ಸ್ಟೇಟ್ಮೆಂಟ್ ಕೊಡಕ್ ಮುಂಚೆ ಪ್ಲೀಸ್ ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ನಮ್ಮನ್ನ ಒಂದು ಮಾತು ಕೇಳಿಮ್ಮ. ಇಲ್ಲ, ಅದಕ್ಕೆ ತಾರಾ ಅವರೇ ನಿಮ್ಮನ್ನೇ ಡೈರೆಕ್ಟ್ ಆಗಿ ಇಲ್ಲ, ನಾನು ಈಗ ತಾನೇ ನೋಡಿದೆ, ಯಾರೋ ಒಬ್ಬ ವ್ಯಕ್ತಿಗೋಸ್ಕರ ಅದು ಸಾರ್ವಜನಿಕ, ನಮ್ಗೆ ಬಹಳ ನೋವಾಗುತ್ತದೆ. ಯಾಕಂದ್ರೆ ನಾನು ಸಾರ್ವಜನಿಕಗೋಸ್ಕರ ಬದುಕ್ತಾ ಇರೋಳಮ್ಮ ಅಲ್ವಾ. ಈಗ ನನ್ನ ಸ್ವಂತ ಬದುಕೇನೆ, ನನ್ನ ಮಗನ 1.5 ವರ್ಷದ ಮಗನ ಮನೇಲಿ ಬಿಟ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನನ್ನ ಇದ್ರಲ್ಲಿ ಕುತ್ಕೊಳ್ತೀನಿ ಅಸೆಂಬ್ಲಿಲಿ ಇಡೀ ದಿನ. ಯಾರಿಗಾದ್ರು ನಮ್ ಸಮಾಜಕ್ಕೆ ಸೇವೆ ಮಾಡ್ಬೇಕು, ನಮ್ ಜನರಿಗೆ ಸೇವೆ ಮಾಡ್ಬೇಕು ಅಂತದ್ರಲ್ಲಿ ನಾನು ಒಂದು ನಿಮಿಷ ಭಾವನಾ, ನೀ ಮಾತಾಡಿದ್ ನಾನು ಕೇಳಿದೀನಿ. ನೀ ಸಾರ್ವಜನಿಕರು ಹೇಳಕ್ ಸಾಧ್ಯನೇ? ಭಾವನಾ, ನಾನು ನಿಮ್ ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ. ಓಕೆ, ನಾನು ಎಲ್ಲ ನೋಡಿದೀನಿ. ಓಕೆ, ನನಗೇನಾಗಿದೆ ಭಾವನವ್ರೆ, ಅಲ್ಲಿ 2 ಬಸ್ ಸ್ಟಾಪ್ಗಳು 2 ಅಡಿ 4 ಅಡಿ ಅಂತರದಲ್ಲಿ ಇರೋದ್ರಿಂದ ನಾವು ನಮ್ಮದು 15 ವರ್ಷದ ಹಿಂದೆಯಿಂದನೂ ನಮ್ಮ ದೊಡ್ಡಮ್ಮನವ್ರೆ ಅಲ್ಲಿ ಏನೂ ನಾವು ಕಟ್ಟಿರ್ಲಿಲ್ಲ. ಅದು ಸೈಟ್ ಬಂದ್ಬಿಟ್ಟು ಅಳತೆ ಬಂದು 33-53 ಅಂದ್ರೆ 38-58 ಇದ್ದಿದ್ದನ್ನ ಸೈಟ್ನ ಆ ಕಡೆ ಪಕ್ಕದವರು ಈ ಕಡೆ ಪಕ್ಕದವರು ಎಲ್ಲ ಸರಿಸ್ಕೊಂಡು ಅದು 33-53 ಆಗೋಗಿದೆ. ಆಯ್ತಾ? ಎಲ್ಲ ಅದನ್ನ ಅಕ್ರಮವಾಗಿ ಪಕ್ಕದ ಕಟ್ಟಡದವರು ಸೈಟ್ ಜರುಗಿಸ್ಕೊಂಡಿದ್ರು. ನಾವ್ ಏನೋ ಮಾಡಿ ಬ್ಯಾಂಕ್ ಲೋನ್ ತಗೊಂಡು ಎಲ್ಲ ಮಾಡಿ ಅದು ನನಗೂ ನನ್ನ ತಮ್ಮನ ಹೆಸರಲ್ಲಿ ಬರ್ದು ಕೊಟ್ಟು ಹೋದ್ರು ನಮ್ ದೊಡ್ಡಮ್ಮನವ್ರು. ಅದಾದ್ಮೇಲೆ ಅದನ್ನ ಕಟ್ಟಕ್ಕೆ ನಾವು ತಗೊಂಡು ಕಟ್ಟಕ್ ಸ್ಟಾರ್ಟ್ ಮಾಡಿದ್ವಿ. ಮಾಡ್ತಾ ಇರುವಾಗ್ಲೇನೆ ನಮ್ಗೇನು ಒಂದು ನೋಟಿಸ್ ಬಂತು. ಏನ್ ಬಂತು ಅಂತಂದ್ರೆ, ನಾವ್ ಇವಾಗ ನಮಗೊಂಥರ ಸಂತೋಷ, ಸಮಾಧಾನ ತಂತು. ಯಾಕಂದ್ರೆ ನಮ್ಗೆ ಅಲ್ಲಿ ಮೆಟೀರಿಯಲ್ಸ್ ತಗೊಂಡು ಹೋಗಕ್ಕೆ ಏನು ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಅಕ್ಕಪಕ್ಕ 2 ಬಿಲ್ಡಿಂಗ್ ಗಳಾಗ್ಬಿಟ್ಟಿದ್ವು. ಏನಾಯ್ತು ಅಂದ್ರೆ ಟೆಕ್ನಿಕಲಿ ವೈಸ್ ಇಂದ ಅದೆಂತದ್ದು ನಾನ್ ಬೇಕಾದ್ರೆ ನನ್ನ ಹತ್ರ ಇದಿದೆ, ನೋಟಿಸ್ ಇದೆ, ಅವ್ರು ಕಳ್ಸಿರೋದು ಬಿಬಿಎಂಪಿ ಅವರು. ಈ ಬಸ್ ಸ್ಟಾಪ್ ನಾವು ತೆಗೆದು ಹಾಕಲಾಗುತ್ತದೆ ಅಂತ ಹೇಳಿ ನನಗೆ ವೈಯಕ್ತಿಕವಾಗಿ ನನಗೆ ಬಹಳ ಸಂತೋಷ ಆಯ್ತು. ಅಯ್ಯೋ ಒಳ್ಳೇದಾಯ್ತಲ್ಲಪ್ಪ, ನಾವು ಕೇಳಕ್ ಮುಂಚೆ ಅವರೇ ತೆಗಿತಿದ್ದಾರೆ ಅಂತ ಅನ್ಕೊಂಡು ಸುಮ್ನೆ ಅದೇ. ನಾನು ಯಾವತ್ತು ಯಾವ ಬಿಬಿಎಂಪಿಗೂ ನೀವು ಹೋಗ್ಬೋದು, ಆ ಡಿಪಾರ್ಟ್ಮೆಂಟ್ಗಾಗ್ಲಿ BMTC ಅವ್ರಿಗಾಗ್ಲಿ ನಾನು ಸ್ವತಃ ಹೋಗಿ ವೈಯಕ್ತಿಕವಾಗಿ ನಮ್ ಬಸ್ ಸ್ಟಾಪ್ ತೆಗೆದು ಬಿಡಿ ಅಂತ ನಾನು ಕೊಡ್ಲಿಲ್ಲಮ್ಮ.
ಓಕೆ. ಅವರು ನಂಗೆ ನೋಟಿಸ್ ಜನವರಿಯಲ್ಲಿ 6 ತಿಂಗಳ ಹಿಂದೆ ಕೊಟ್ಟಿದಾರಮ್ಮ. 6 ಮಂತ್ಸ್ ಹಿಂದೆ ನನಗೆ ಕಾಪಿ ಬಂದಿದೆ, ನನ್ನ ಹತ್ರ ಇದೆ. ಅದನ್ನ ಇಟ್ಕೊಂಡು ಅಲ್ಲಿ CK ರಾಮಮೂರ್ತಿರವರು ಅಂತೇಳಿ ಬಹಳ ಜನಪ್ರಿಯವಾದ ಇವರು. ಆದ್ರೆ ಖಂಡಿತವಾಗ್ಲೂ ನಾನು ಇದುವರೆಗೂ ಯಾವ ಪ್ರತಿನಿಧಿಯೊಂದಿಗೂ ಕೂಡ, ಯಾವ ಆಫೀಸರೊಂದಿಗೆ ಕೂಡ, ಯಾವ ಮಂತ್ರಿಗಳ ಹತ್ರ ಕೂಡ ನನ್ನ ವೈಯಕ್ತಿಕ ಕೆಲಸಗಳನ್ನ ಮಾಡಿಸಿಕೊಂಡ ಉದಾಹರಣೆಗಳೇ ಇರೋದಿಲ್ಲ, ಮುಂದೆಯೂ ಇರೋದಿಲ್ಲ. ಯಾವ್ದಾದ್ರೂ ಮಂತ್ರಿಗಳ ಹತ್ರ ಕೆಲಸ ಹಿಡ್ಕೊಂಡೋದ್ರೆ ಬೇರೆಯವರ ಕೆಲಸ ದಯವಿಟ್ಟು ಅದು ನ್ಯಾಯಬದ್ಧವಾಗಿದ್ರೆ, ನಾನು ಮಾಡಕ್ಕಾಗಿದ್ರೆ ಮಾತ್ರ ಅವ್ರು ಕರ್ಕೊಂಡೋಗಿ ಇಂಥವ್ರು ಅಂತ ಹೇಳಕ್ ಹೋಗ್ತೀನಿ ಹೊರತು ನನ್ನ ಮನೆಯವರಿಗೆ ನನಗೆ ಆಗಬೇಕಾದ ಕೆಲಸಗಳನ್ನ ನಾನು ಮಾಡಿಸ್ಕೊಂಡಿಲ್ಲ ತಾಯಿ. ಈ ನೋಟಿಸ್ ಬಂದ ಮೇಲೆ 6 ತಿಂಗಳ ತನಕ ಅವ್ರು ಬಸ್ ಸ್ಟಾಪ್ ತೆಗಿಲಿಲ್ಲ. ನಮಗ್ ಕಷ್ಟ ಆಗ್ತಾ ಇತ್ತು, ನಾನು ನಿಜ ಸತ್ಯ, ಅದು ನಮ್ಗೆ ಕಷ್ಟನೂ ಆಗ್ತಿತ್ತು, ಬಿಲ್ಡಿಂಗ್ ಕಟ್ಟೋದು ಕಷ್ಟ ಆಗ್ತಿತ್ತು, ನಮಗೂ ದುಡ್ಡಿಂದು ಕಷ್ಟ ಆಗ್ತಿತ್ತು. ಅವಾಗ ನಿಲ್ಸಿ ನಾವು ಕಟ್ತಾ ಇದೀವಿ. ಅದಾದ್ಮೇಲೆ ನನಗೆ ಅವಾಗ ಇವರು ನಮಗೆ CK ರಾಮಮೂರ್ತಿ ಅವರು ನಮ್ಗೆ BBMP ಅವ್ರ ಕಾಂಟ್ರಾಕ್ಟರ್ಗಳು ಸಿಗ್ತಾ ಇಲ್ಲ, ನೀವೇ ತೆಗಿಸ್ತೀರಾ ನಾನು ತೆಗಿಸೋದಿಲ್ಲ, ಯಾಕಂದ್ರೆ BBMP ಅವ್ರು ಹಾಕಿರೋದು, ನೀವೇ ತಗೊಂಡು ಹೋಗಿ ಅಂದ್ಮೇಲೆ ಅವರೇನೆ ನಿಮ್ಮ ಆರ್ಡರ್ ಪ್ರಕಾರ ತಗೊಂಡು ಹೋಗ್ತೀರಾ, ನಾನಂತೂ ಕೈ ಮುಟ್ಟೋದಿಲ್ಲ ಅದನ್ನ ಅಂತ ಹೇಳಿದ್ಮೇಲೆ ಅವ್ರ ಆರ್ಡರ್ ಪ್ರಕಾರ ಅವ್ರು ಮೂರು ದಿನದ ಹಿಂದೆ ತಕೊಂಡು ಹೋಗಿದ್ದಾರೆ ಹೊರತು ನಾನು ಅವರಿಗೆ ಇದು ಕೊಟ್ಟು ಬೇಡಿಕೆಯನ್ನು ಕೊಟ್ಟು ಅಥವಾ ತೆಗೀರಿ ಅಂತ ಹೇಳಿ ನಾನು ಯಾವ ಮಾತನ್ನು ಕೇಳಿಲ್ಲ ತಾಯಿ. ಸೊ ಇದು ಆಲ್ರೆಡಿ BBMP ಇಂದ ನಿರ್ಧಾರಿತವಾಗಿದ್ದು ಹಾಗಾದ್ರೆ ಅಮ್ಮ, ಅದು 6 ತಿಂಗಳಾಗಿದೆ ಭಾವನಾ. ಬಂದು ಜನವರಿ ಆರ್ಡರ್ ನಮ್ಗೆ ಅದು ಕೊಟ್ಟಿದ್ದಾರೆ, ಅದೊಂದು ಕಾಪಿ ನನ್ನ ಹತ್ರ ಇದೆ ಅಮ್ಮ. ನಾನು ಕೊಟ್ಟು ಅವರಿಗೆ ಬೇಡಿಕೆಯನ್ನು ಕೊಟ್ಟು ಅಥವಾ ಇದನ್ನ ತೆಗೀರಿ ಅಂತ ಹೇಳಿ ನಾನು ಯಾವ ಲೆಟರ್ ಆಗ್ಲಿ ಅಥವಾ ಅವ್ರನ್ನ ಕೇಳ್ಕೊಂಡಿರೋದಾಗ್ಲಿ ನಾನು ಮಾಡಿಲ್ಲ ತಾಯಿ. ಅದು ವೈಜ್ಞಾನಿಕವಾಗಿ. ಆಮೇಲೆ 9th ಬ್ಲಾಕ್ ಅಲ್ಲಿ ಬಸ್ ಸ್ಟಾಪ್ ಅನ್ನ ಕಟ್ಟಿದ್ದಾರೆ ತಾಯಿ. ಮೇನ್ ಬಸ್ ಸ್ಟಾಪ್ ಅನ್ನ ಒಂದು ಕಾರ್ನರ್ ಸೈಟ್ ಅಲ್ಲಿ ಎಲ್ಲವನ್ನು 9th ಬ್ಲಾಕ್ ಗೆ ಬಸ್ ಸ್ಟಾಪ್ ಮಾಡಿದ್ದಾರೆ, ದೊಡ್ಡ ಬಸ್ ಸ್ಟಾಪ್ ಮಾಡಿದ್ದಾರೆ. ಎಲ್ಲಾ ಬಸ್ಗಳು ಅಲ್ಲಿ ನಿಲ್ಲಕ್ಕೆ ಎಲ್ಲಾ ಅನುಕೂಲಗಳನ್ನು ಮಾಡಿದ್ದಾರೆ. ಅದನ್ನು ನಿಮ್ಮ ಮಸೂದ್ ಅವ್ರನ್ನ ಕಳಿಸಿ ಶೂಟಿಂಗ್ ಮಾಡಕ್ ಹೇಳಿ ಅದನ್ನ. ಸುಮ್ನೆ ನನ್ಗೆ ಒಂಥರ ಹೇಳ್ಬಿಟ್ರೆ ಬಹಳ ಬೇಜಾರಾಗುತ್ತೆ ಕೊಡು ನಾನು, ಯಾಕಂದ್ರೆ ನಾನು ಈ ತರದ್ ಯಾವ್ದನ್ನು ಅಂಟಿಸ್ಕೊಳ್ದೆ ಓಡಬೋಡ. ಮಾತಾಡ್ಬಿಟ್ರೆ ಭಾವನಾ ನನ್ಗೆ ಏನಾಗುತ್ತೆ ಗೊತ್ತಾ, ಅಯ್ಯೋ ಇದೇನಿದು ನಮ್ ಪರಿಚಯ ಎಲ್ಲ ಇದ್ದು ಕೂಡ ಹಿಂಗ್ ಮಾತಾಡ್ಬಿಡ್ತಾರ ಅನ್ಸ್ಬಿಡುತ್ತೆ ನನಗೆ. ಯಾಕಂದ್ರೆ ನನ್ನ ವೈಯಕ್ತಿಕವಾದ ನಿಮ್ಗೆಲ್ರಿಗೂ ನಾನು ಗೊತ್ತು, ನಾನು ಯಾವ್ದಾದ್ರೂ ಒಂದು BBMPಗೆ ನನ್ನಿಂದ ಲೆಟರ್ ಹೋಗಿದೆ ಕೇಳ್ಕೊ. ನಾನು ಯಾರಿಗಾದ್ರೂ ಕೇಳಿ ಇವ್ರಿಗೆ ಯಾರಿಗಾದ್ರೂ ಇನ್ಫ್ಲೂಯೆನ್ಸ್ ತಗೊಂಡು ನನ್ ಬಸ್ ಸ್ಟಾಪ್ ತೆಗೆದ್ಬಿಡಿ ಅಂತ ಕೇಳಿದಿನ ಅಂತ ಕೇಳ್ಕೊಮ್ಮ. ಅವ್ರ BBMPನೇ ವೈಜ್ಞಾನಿಕವಾಗಿ ತೆಗೆದು ಹಾಕ್ತಿವಿ ಅನ್ನೋ ಆರ್ಡರ್ ಕಾಪಿನ ನಮ್ ಕೇಳಿ ಕೊಟ್ಟಾಗ ಕೂಡ ನಾನು ಆ ಬಸ್ ಸ್ಟಾಪ್ ನ ಮುಟ್ಟಕ್ ಹೋಗ್ಲಿಲ್ಲ. ಆ ಬಸ್ ಸ್ಟಾಪ್ ಇದ್ಕೊಂಡೇ ನಾವು ಕೆಲಸ ಮಾಡ್ಕೊಳ್ತಾ ಹೋದ್ವಿ, ಕಷ್ಟ ಬಿದ್ರು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಅವರೇ ತೆಗೆದಾಕ ಅದು ಆರ್ಡರ್ ಬಂದು 6 ತಿಂಗಳ ಮೇಲೆ ತೆಗೆದ್ರು. ನಾನು ಅದ್ರ ಬೇಕಾದ್ರೆ ಆರ್ಡರ್ ಮೇಲೆ ಇಟ್ಕೊಂಡು ನಾನು ಕ್ರಮ ತಗೋಬೋದಾಗಿತ್ತು. ಏನ್ ಸರ್ ಆರ್ಡರ್ ಜನವರಿಲಿ ಬಂದಿದೆ ಇವಾಗ ತೆಗಿತಿದ್ದೀರಾ ಅಂತ ಕೇಳ್ಬೋದಾಗಿತ್ತು. ನಾನು ಅದನ್ನೂ ಕೇಳಿಲ್ಲ ತಾಯಿ, ಯಾಕಂದ್ರೆ ಯಾರ್ದೋ ಉಪಯೋಗಿಸ್ತಾ ಇದಾರೆ, ಯಾರೋ ಕೂತ್ಕೊಳ್ತಾರೆ, ಯಾರೋ ಶೆಲ್ಟರ್ ಆಗುತ್ತೆ ಯಾಕೆ ಅಂತ. ಅಲ್ಲ ಕಣೋ, 2 ಬಸ್ ಸ್ಟಾಪ್ ನಾನೇ ನನ್ನ ಸಿನಿಮಾದಿಂದ ದುಡ್ದಿದ್ದು ನಾನು ಹಳ್ಳಿಲಿ ಬಸ್ ಸ್ಟಾಪ್ ತರ್ತಿದ್ದೀನಿ, ಇರೋ ಬಸ್ ಸ್ಟಾಪ್ ತೆಗೆದಾಕ್ತೀನಿ ಏನೋ. ಎಸ್ ತಾರಾ ಅವರೇ, ಧನ್ಯವಾದ ನಮ್ಮ ಜೊತೆ ನಿಮ್ಮ ಮಾತನಾಡಿದ್ದಕ್ಕೆ. ಓಕೆ, ತಾರಾ ಅವರ ಸ್ಪಷ್ಟನೆ ಅಂದರೆ 6 ತಿಂಗಳ ಹಿಂದೆಯೇ ಇದ್ರ ಬಗ್ಗೆ BBMP ಆದೇಶವನ್ನು ಹೊರಡಿಸಿತ್ತು. ನಾನು ಯಾವುದೇ ಕಾರಣಕ್ಕೂ ಈ ಬಸ್ ಸ್ಟಾಪನ್ನು ತೆರವುಗೊಳಿಸಿ ಅಂತ ನಾನು ಕೇಳೋದಕ್ಕೂ ಹೋಗೋದಿಲ್ಲ ಅಂತ ತಾರಾ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ.